ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನ ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ನಮ್ಮಮ್ಮ ಸಾಂಬಾರು ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಎಗ್ ಕರಿ ರೆಸಿಪಿನ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅಂತ ಅಂದೆ. ನನಗೆ ರೊಟ್ಟಿ ಮಾಡೋದಕ್ಕೆ ಬರಲ್ಲ. ಸೊ ಅವರೇನೆ ನೀಟಾಗಿ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ಅದನ್ನು ನೀಟಾಗಿ ನಾದಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಎಗ್ ಕರಿ ರೆಸಿಪಿಗೆ ಏನೇನು ಮಸಾಲ ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಜೋಡಿಸ್ಕೊತಾ ಇದ್ದೆ. ನಮ್ಮಮ್ಮ ಅಲ್ಲಿ ನೀರಿಟ್ಟಿದ್ರು. ಸೊ ಸೈಡಿಗೆಲ್ಲ ಇಟ್ಬಿಟ್ಟು ನಾನು ಈರುಳ್ಳಿ ಕುಯ್ಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅದ್ರದ್ದು ಫಸ್ಟು ನೀಟಾಗಿ ಸಿಪ್ಪೆನೆಲ್ಲ ತೆಗ್ದು ಆಮೇಲೆ ಅದು ನಂಗೆ ಸಿಪ್ಪೆ ಎಲ್ಲ ಇರಂಗೇ ಇಲ್ಲ. ಸೊ ಎಲ್ಲದನ್ನು ನೀಟಾಗಿ ತೆಗಿತೀನಿ. ಆಮೇಲೆ ಮೊಟ್ಟೆ ಬೇಯ್ತಾ ಏನು ಅಂತ ಒಂದ್ಸಲ ಚೆಕ್ ಮಾಡಿಕೊಂಡೆ. ಆಮೇಲೆ ಟೊಮೊಟೊನೆಲ್ಲ ನೀಟಾಗಿ ತೊಳ್ಕೊಂಡು ದೆನ್ ನಾನು ಈರುಳ್ಳಿ ಹೆಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾನು ಒಂದು ಗೆಡ್ಡೆನ ದಪ್ಪಗೆ ಹೆಚ್ಕೊಂಡೆ. ಯಾಕೆಂದರೆ ಅದನ್ನು ನಾನು ಮಿಕ್ಸಿಯಲ್ಲಿ ಆಡಿಸ್ಬೇಕಾಗತ್ತೆ, ಅದರಿಂದ ಸೊ ತುಂಬ ಏನು ಸಣ್ಣದು ಬೇಡ ಅಂತ ಅಂದ್ಕೊಂಡು ಆಮೇಲೆ ನಾನು ಒಗ್ಗರಣೆಗೆ ಈರುಳ್ಳಿನ ತುಂಬ ಚಿಕ್ಕದಾಗಿ ಅಂದರೆ ಲೈಕ್ ಉದ್ದುದ್ದನೇ ಹೆಚ್ಕೊತಾ ಹೋಗ್ತೀವಿ. ಅದು ಒಗ್ಗರಣೆಗಾಗಿರೋದ್ರಿಂದ ಏನು ತುಂಬ ಚಿಕ್ಕದೇನು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಟೊಮೊಟೊನು ಕೂಡ ಸೇಮ್ ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊತಾ ಬಂದೆ. ಅದರಿಂದ ಲೈಕ್ ಏನು ಅಂದರೆ ನಾವು ಒಗ್ಗರಣೆಯಲ್ಲಿ ಬಾಡಿಸಿರ್ತೀವಲ್ಲ, ಅದರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ರು. ದೆನ್ ಆಮೇಲೆ ನಮ್ಮ ಮನೇಲಿ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು. ಸೊ 2 ಟೇಬಲ್ ಸ್ಪೂನ್ ಆಫ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ನಾವು ಈರುಳ್ಳಿ ಮತ್ತು ಹೆಚ್ಕೊಂಡಿದ್ವಲ್ಲ ಟೊಮೊಟೊನ ಒಂದು 2 to 3 ಮಿನಿಟ್ಸ್ ಬಾಡಿಸ್ಕೊತಾ ಇರ್ತೀನಿ. ಯಾಕೆ ಅಂದರೆ ಅದರಿಂದ ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋದು ಲೈಕ್ ನಮ್ಮನೇಲಿ ಇರೋದು. ಅದರಿಂದ ಬಾಡಿಸ್ಕೊಂಡು ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಏನು ಬಾಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ನಾವು ಮನೆಯದನ್ನೇ ಯೂಸ್ ಮಾಡೋದು. ಮನೆಯಲ್ಲಿ ನಮ್ಮಮ್ಮ ಎಲ್ಲ ಸಾಂಬಾರು ಬೀಜ, ಚಕ್ಕೆ, ಆಮೇಲೆ ಕಡಲೆ ಎಲ್ಲ ಹಾಕ್ಬಿಟ್ಟು ಮಿಲ್ ಮಾಡಿಸಿ ಇಟ್ಕೊಂಡಿರ್ತಾರೆ. ಸೊ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸಲ ಮಿಕ್ಸಿನಲ್ಲಿ ಆಡಿಸ್ಕೊತೀವಿ. ಅದಾದಮೇಲೆ ಅದು ತುಂಬ ಎಷ್ಟು ನಮಗೆ ದಪ್ಪ ಬೇಕಾ ಮಸಾಲ, ಇಲ್ಲ ಚಿಕ್ಕದಾಗಿರಲ್ಲ ಅಂದರೆ ಸಣ್ಣದಾಗಿರಲ್ಲ ಏನು ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ. ಸೊ ಸ್ವಲ್ಪ ದಪ್ಪ ಇತ್ತು, ಅದರಿಂದ ಮತ್ತೆ ಇನ್ನೊಂದು ಸಲ ಮಿಕ್ಸಿನಲ್ಲಿ ಆಡಿಸ್ಕೊಂಡೆ. ಅದಾದಮೇಲೆ ಮತ್ತೆ ಮೊಟ್ಟೆದ್ದು ಎಲ್ಲ ಬೆಂದಿತ್ತಲ್ವ, ಅದಕ್ಕೆ ತಣ್ಣೀರು ಉಯ್ದುಬಿಟ್ಟು ಇಟ್ಟಿದ್ದೆ. ಸೊ ಅದಾದಮೇಲೆ ಅದ್ರದ್ದು ಮೇಲ್ಗಡೆ ಮೊಟ್ಟೆದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಒಂದು ಬಾಣಲಿಗೆ ಇವಾಗ ಮತ್ತೆ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ 1-2 ಟೇಬಲ್ ಸ್ಪೂನ್ ಆಫ್ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಬಿಟ್ಟು ಅದು ಸ್ವಲ್ಪ 1 ಮಿನಿಟ್ ಇಲ್ಲ ಒಂದು 30 ಸೆಕೆಂಡ್ಸ್ ಏನೋ ಬಿಟ್ಬಿಟ್ಟು ಅದಕ್ಕೆ ಈರುಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಸ್ವಲ್ಪ ಅದು ಈರುಳ್ಳಿದು ಸ್ಮೆಲ್ ಇದಾಗೋವರೆಗೂ ಬಾಡಿಸ್ಕೊತೀನಿ. ಆಮೇಲೆ ಮೊಟ್ಟೆ ಬೇಯಿಸಿದ್ನಲ್ಲ ಮೊಟ್ಟೆ ಅದನ್ನು ನೀಟಾಗಿ ಒಂದು ಹೆಗ್ಗಲ್ಲಿ 4 ಸೈಜಾಗಿ ಕಟ್ ಮಾಡ್ಕೊಂಡು ಆಮೇಲೆ ನಾವು ಏನು ರುಬ್ಕೊಂಡಿದ್ವಿ ಮಸಾಲನ ಅದನ್ನೆಲ್ಲ ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದು ಮಿಕ್ಕಿರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಅಂತ ಬಿಡ್ತೀವಿ. ಆಮೇಲೆ ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡಿರ್ತೀನಿ. ನಾನು ಯೂಶ್ವಲಿ ಫಸ್ಟಿಗೆ ಉಪ್ಪು ಹಾಕಿರಲ್ಲ, ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕೋದು. ಯಾಕೆಂದರೆ ಉಪ್ಪು ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕೆ ಆಗಲ್ಲಲ್ವ. ಇಫ್ ಖಾರ ಜಾಸ್ತಿ ಆಯಿತು ಅಂದರೆ ಒಂದು ಸ್ವಲ್ಪ ಏನಾದರೂ ಮಾಡ್ಬೋದು. ಆಮೇಲೆ ಕಸೂರಿ ಮೇಥಿನ ಸ್ವಲ್ಪ ಉದುರಿಸ್ತಾ ಇರ್ತೀನಿ. ಆಮೇಲೆ ಸ್ವಲ್ಪ ಮಸಾಲ ಲೈಕ್ ಗರಂ ಮಸಾಲ ಆಗಿರ್ಬೋದು, ಎಗ್ ಮಸಾಲ, ಯಾವುದಾದ್ರೂ ಒಂದು ಮಸಾಲನ ಸ್ವಲ್ಪ ಹಾಕಿ ಆಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಕೂಡ ನೀಟಾಗಿ ಲೈಕ್ ಅಲ್ಲಿ ಮಿಕ್ಸ್ ಆಗಬಾರ್ದು ಅಂತ ನೀಟಾಗಿ ಜೋಡಿಸ್ಕೊತಾ ಬಂದೆ. ಆಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಬಿಟ್ಟಿದ್ದೆ. ದೆನ್ ಅದು ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಬೇಯಲಿ ಅಂತ ಬಿಟ್ಟಿದ್ದೆ. ಆಮೇಲೆ ಆಲ್ರೆಡಿ ತುಂಬ ಪಾತ್ರೆಗಳು ಬಿದ್ದುಬಿಟ್ಟಿದ್ದು. ಸೊ ಅದನ್ನೆಲ್ಲ ಬೆಳಗೋದಕ್ಕೆ ಅಲ್ಲಿ ಮಸಾಲ ರೆಡಿ ಆಗೋ ಅಷ್ಟೊತ್ತಿಗೆ ಪಾತ್ರೆ ಆಗುತ್ತೆ ಅಂತ ಬೆಳಗ್ತಾ ಇದ್ದೆ. ನಮ್ಮಮ್ಮ ಈ ಕಡೆ ರೊಟ್ಟಿ ತೊಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದರು. ಸೊ ಅವ್ರು ಎಷ್ಟು ಚೆನ್ನಾಗಿ ತೊಡ್ತಿದ್ದಾರೆ ಅಂದರೆ ನನಗೇನೇ ಮಾಡಿದ್ರು ಆ ರೊಟ್ಟಿ ಮಾಡೋದಕ್ಕೆ ಬರ್ತಾನೇ ಇಲ್ಲ.
ನಾನು ಈಗ ಚಪಾತಿ ಮಾಡ್ತೀನಿ, ಬಟ್ ರೊಟ್ಟಿ ಮಾಡೋದಕ್ಕಂತೂ ಬರ್ತಾಯಿಲ್ಲ. ಆಮೇಲೆ ಈ ಮೊಟ್ಟೆ ಕರಿದು ಹೆಂಗಿದೆ ಏನು ಲೈಕ್ ಅಂತ ನೋಡೋಣ ಅಂತ, ಬೆಂದಿದೆಯಾ ಏನು ಅಂತ ನೋಡೋಣ ಅಂತ ಬಂದು, ಆಮೇಲೆ ನೋಡಿ ಎಷ್ಟು ಅಗ್ಲ ತೊಟ್ಟಿದ್ದಾರೆ ಅಂದರೆ ಹಂಗೆ ಎತ್ಕೊಂಡು ನಂಗೆ ಮಡ್ಚಾಕೋದಕ್ಕೂ ಬರ್ತಾಯಿಲ್ಲ. ಸೊ ಅದಾದಮೇಲೆ ನೀರನ್ನೆಲ್ಲ ಸವರ್ಬಿಟ್ಟು ಸ್ವಲ್ಪ ಅರ್ಧ ಬೆಂದಿರುತ್ತೆ, ಆವಾಗ ನೀರು ಸವರಿ ಮತ್ತೆ ಅದನ್ನು ಮಡ್ಚಾಕಿದ್ರೆ ನೀಟಾಗೆ ಬೇಯುತ್ತೆ ಅನ್ನೋದು ಲೈಕ್ ಇರೋದು. ಆಮೇಲೆ ನಾನು ಸ್ವಲ್ಪ ಸೈಡ್ ಎಲ್ಲ ಬೆಂದಿರಲಿಲ್ಲ, ಅದರಿಂದ ನೀಟಾಗಿ ಬೇಯಿಸ್ತಾ ಇದ್ದೆ. ಆಮೇಲೆ ಪ್ಲೇಟಿಗೆ ಹಾಕ್ಬಿಟ್ಟು ಲೈಕ್ ಹೆಂಗೆ ಬಂದಿದೆ ಟೇಸ್ಟು ಏನು ಅನ್ನೋದು ಗೊತ್ತಿಲ್ಲ. ಸೊ ಟ್ರೈ ಮಾಡೋಣ ಅಂತ, ಲೈಕ್ ನಾನು ಟ್ರೈ ಮಾಡಲ್ಲ, ನಾನು ಯೂಶ್ವಲಿ ನನ್ನ ತಮ್ಮನಿಗೆ ಕೊಡೋದು ಟೇಸ್ಟ್ ಹೇಗಿದೆ ಏನು ಅಂತ ನೋಡು ಅಂತ. ಸೊ ಅವನಿಗೆ ಕೊಡೋಣ ಅಂತ ಬಂದೆ. ಥ್ಯಾಂಕ್ ಯು ಗಾಯ್ಸ್.